ವಿಷನ್ ಯಾವ ರೀತಿ ಬರ್ಬೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಕೊರಿಯನ್ ಪಾಪ್ ಇಂದ ಕರ್ನಾಟಕ ಪಾಪ್, ಆ ಕೆ ಪಾಪ್ ಅನ್ನೋದು ನಮ್ಮ ಜೆನ್ಸಿ ಕ್ರೌಡ್ಗೆ, ನಮ್ಮ ಇಂಡಿಯನ್ ಕಲ್ಚರ್ಗೆ, ನಮ್ಮ ಇಂಡಿಯನ್ಸ್ ಯಾವ ರೀತಿ ತೋರಿಸ್ಬೇಕು ಅನ್ನೋ ಅವರ ವಿಷನ್ ಇತ್ತಲ್ಲ, ಆ ವಿಷನ್ ನೋಡಿ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಹಂಗೆ ಸ್ಟಾರ್ಟ್ ಆಯ್ತು. ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು, ಬಿಕಾಸ್ ಹೊಸ ತಂಡ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ನಿಮ್ ಇಂಟ್ರೊಡಕ್ಷನ್ ಆಗ್ಬಿಡ್ಲಿ ಅಂತ. ಸೊ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು ಟೀಮ್ ಬಗ್ಗೆ ಮಾತಾಡ್ತಾ ಹೋಗಿ. ಈ ಪ್ರೊಡಕ್ಷನ್ ಹೆಸರು ಅಲಗಾನಿ ಮೂವೀಸ್ ಅಂತ ಇಟ್ವಿ. ಬೇಸಿಕಲಿ ನಾನು ಕಾಂಟ್ರಾಕ್ಟರ್, ಸಿಂಪಲ್ ಬಿಸ್ನೆಸ್ ಮ್ಯಾನ್. ಓಕೆ ಸರ್, ಸಿನಿಮಾ ಅಂದ್ರೆ ನಾನು ಫಸ್ಟಿಂದನೂ ಸಿನಿಮಾ ಲೈನಲ್ಲಿ ಇದ್ದೆ. ಬೆಂಗಳೂರು ಬಂದ ತಕ್ಷಣ ಹೀರೋ ಆಗ್ಬೇಕಂತ ಬಂದ್ವಿ. ಇರುತ್ತಲ್ಲ ಫ್ಯಾಮಿಲಿ ಸ್ಟ್ರಗಲ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಅದಾದ್ಮೇಲೆ ಗೊತ್ತಾಯ್ತು ಇನ್ನು ನನಗೆಲ್ಲ ಅಂತ. ನಿಧಾನಕ್ಕೆ ಬಿಸ್ನೆಸ್ ಲೈನ್ ಬಂದ್ವಿ. ಮತ್ತು ಆ ಡ್ರೀಮ್ ಅನ್ನೋದು ನನಗೆ ಉಳ್ಕೊಂಬಿಟ್ಟಿರುತ್ತಲ್ಲ, ಹಂಗಾಗಿ ನನ್ನ ಕೈಯಲ್ಲಾಗಿಲ್ಲ, ಅಟ್ಲೀಸ್ಟ್ ನನ್ನ ತಮ್ಮನ ಕೈಯಲ್ಲಾಗಿಲ್ಲ ಅಂತ ಅವನ ಕೈಲಿ ಮಾಡಿಸ್ತೀವಿ ಅಷ್ಟೇ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಹೌದು ಸರ್, ಹೌದು ಸರ್, ಡ್ರಾಪ್ ಆಯ್ತು ಸರ್, ಖಂಡಿತ ಸರ್. ಅರ್ಥ ಆಗಿಲ್ಲ ಸರ್. ಕ್ಯಾರೆಕ್ಟರಾ? ಇಲ್ಲ ಸರ್, ಸದ್ಯಕ್ಕೆ ನಾನು ಅನ್ಕೊಂಡಿಲ್ಲ ಸರ್. ಶೂಟಿಂಗ್ ಹೋಗೋದಾ ಸರ್? ಸರ್ ಮೇ ಬಿ ಇನ್ನೊಂದು 3 to 4 months ಆಗ್ಬೋದು ಸರ್. ಸರ್ ಅಷ್ಟು ಜಾಸ್ತಿ ಏನಿಲ್ಲ. ನಿಮಗೆ ಮೇಕಿಂಗ್ ವಿಡಿಯೋಸ್ ಸ್ಟೆಪ್ ಬೈ ಸ್ಟೆಪ್ ಮೇಕಿಂಗ್ ವಿಡಿಯೋಸ್ ಬಿಡ್ತೀವಿ. ಮೇನ್ ತೆಲುಗುನಲ್ಲಿ ರಿಲೀಸ್ ಆದಾಗ ತುಂಬಾ ಜನ ಫ್ರೆಂಡ್ಸ್ ಕೇಳಿದ್ದು ಅಷ್ಟೇ, ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ ಅಂತ. ಪ್ರತಿಯೊಂದು ಮೇಕಿಂಗ್ ವಿಡಿಯೋ 1 by 1 ಬಿಟ್ಟಾಗ ಆಮೇಲೆ ಅರ್ಥ ಆಯ್ತಲ್ಲ ಅದು. ಇಲ್ಲ ಎಲ್ಲ ಪ್ರತಿಯೊಂದು ನಾವು ಆನ್ ಸೈಟ್ ಅಲ್ಲೇ ಮಾಡಿದ್ವಿ ಸರ್. ರಿಯಲ್ ಎಸ್ಟೇಟ್ ಬಡ್ಜೆಟ್ ಆಗ್ಬೇಕಲ್ಲ ಸರ್. ಹೌದು ಸರ್. ಹಾಯ್, ಎಲ್ಲರೂ ನಮಸ್ಕಾರ. ಬಂದಿರೋಂಥ ಎಲ್ಲ ಮೀಡಿಯಾ ಮತ್ತು ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಷರ್ಸ್, BTS ಆರ್ಮೀಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. I want to thank everybody who's been a part here. ಸೊ ನನ್ನ ಬಗ್ಗೆ, ಸಿನಿಮಾ ಬಗ್ಗೆ, ಆ ಟೈಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಮೈ ಟೀಮ್. ಮೊದಲನೇದಾಗಿ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ಸಿನಿಮಾ ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಪ್ರೊಡ್ಯೂಸರು ತುಂಬ ಸ್ಪೆಷಲ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ. ಆ ಫೇಸ್ನ ಬಂದ್ಬಿಟ್ಟು ಪ್ರತಿಯೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಥ್ರೂ ಇಟ್. ಆ್ಯಸ್ ಆಪರ್ಚುನಿಟೀಸ್ ಡಿಲೇ, ಆ್ಯಸ್ ಸಕ್ಸಸ್ ಡಿಲೇಸ್, ಸುತ್ತಮುತ್ತಲಿರೋ ಪ್ರತಿಯೊಬ್ಬರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅಂಥದ್ರಲ್ಲಿ ಅಂಥ ಸ್ಟೇಜ್ ಆಫ್ ಲೈಫಲ್ಲಿ ಗುರುತು ಪರಿಚಯ ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ. ಸೊ that's something really great. So I want to thank him for it. ಅದಾದಮೇಲೆ my co-writer Lavanya, who's been a huge support to me, and her contribution has really shaped the story well. So thank you so much for it. My DOP, my editor, more than technicians, they are like my brothers who have really worked hard for the promo and the film. And Sanjay, first time lead ಆಗಿ ಮಾಡ್ತಿದ್ದಾರೆ, ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ. ಸೊ ಎಸ್, ಸೊ ಆ್ಯಸ್ ಎ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಅನ್ನೋದಕ್ಕಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ, ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಎಸ್, ನನ್ನ ಹೆಸರು ಕೆವಿನ್. ಸೊ K-pop ಅಂತ ಯಾಕೆ ಇಟ್ವಿ ಅಂದರೆ, ಈಗ K-pop ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್. ಇದು ತುಂಬ ಡಿಕೋಡ್ ಮಾಡುವಂಥದ್ದು ಏನೂ ಇಲ್ಲ. ಗೂಗಲಲ್ಲಿ ನೋಡಿದ್ರೆ ಅವ್ರ ಪ್ರಿಫರ್ಡ್ ಲ್ಯಾಂಗ್ವೇಜಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ K-pop ಅಂತ. ಸೊ ಈ ಲೇಟ್ 90s early 2000 ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬ ಪಾಪ್ಯುಲರ್ ಆಗಿತ್ತು, ಆ ಬಾಯ್ ಬ್ಯಾಂಡ್. ಸೊ ನಮ್ಮ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನಿಸುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ಚಂದನ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರೆಲ್ಲರೂ ಇದ್ರು. ಸೊ ಈಗ ಬಿಫೋರ್ ಲಾಕ್ಡೌನ್, ಲೈಕ್ 2-3 years ಬ್ಯಾಕ್ ಆರ್ ಅನ್ ಆಫ್ಟರ್ ಲಾಕ್ಡೌನ್, ಈ K-pop ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ನಾನು ಈ K-pop ಸಿನಿಮಾದಲ್ಲಿ ಕೋ-ರೈಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದರೆ, ಐ ಆಮ್ ಅ BTS ಆರ್ಮಿ. 2020 ಡ್ಯೂರಿಂಗ್ ಲಾಕ್ಡೌನ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಹೇಟ್ ಮೀಮ್ ನೋಡಿದ್ದೆ, ಯಾರಿದು ಅಂತ ಅವಾಗೊಂಚೂರು ಕ್ಯೂರಿಯಾಸಿಟಿ ಹುಟ್ಟಿತು. ಯಾಕಂದರೆ ಇಷ್ಟು ಜನ ತುಂಬ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನೋ ಮಾಡಿರ್ತಾರೆ ಅಂತ.
ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು, ಓಕೆ ಇವ್ರು ಸಿಂಗರ್ಸ್ ಡಾನ್ಸರ್ಸ್ ಅಂತ. ನಾನು ಮುಂಚೆಯಿಂದನೂ ಸಿಂಗರ್ಸ್ ಡಾನ್ಸರ್ಸ್ ಅಂದರೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅವ್ರ ಕಡೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ನಾವು ಇನ್ ಕೇಪ್ ಆಫ್ ಮೂವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ನನ್ನ ಹೆಸರು ಸಂಜಯ್ ಅಂತ. ಈ ಸಿನಿಮಾದಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಪಾತ್ರದ ಬಗ್ಗೆ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಾನು ಮಂಡ್ಯದಿಂದ ಬಂದಿದ್ದೀನಿ. ಸೊ ಎಲ್ಲ ಥರ ಪ್ರಿಪೇರ್ ಆಗಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಟ್ರೈನಿಂಗ್ ಆಗಿದೆ ಸರ್. ಡ್ರಾಮಾಗಳೆಲ್ಲ ಮಾಡ್ತಿದ್ದೆ. ಆಮೇಲೆ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ. ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ಸರ್ ಮುಂಚೆ. ಮೀಡಿಯಾದಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾ ಮಾಡಿದಾಗ ಹೆಲ್ಪ್ ಮಾಡ್ತಾರೆ ಅಂತ ಅದೆಲ್ಲ ಮಾಡ್ತಿದ್ದೆ. ಸೊ ಇವಾಗ ನಮ್ಮಣ್ಣ ಅದಕ್ಕೋಸ್ಕರ ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಸಿನಿಮಾ ಮಾಡ್ತೀನಿ. ಅವಾಗ ಹೇಳಿದ್ದೆ ಸರ್. ಅಲ್ಲ ಅದೇ ಏನ್ ಕನೆಕ್ಷನ್ ಅದು? ಡೈರೆಕ್ಟ್ರು ಮತ್ತೆ ನಮ್ಮಣ್ಣ ಡಿಸೈಡ್ ಮಾಡಿ ಮಾಡ್ತಿದ್ದಾರೆ. ನಾನು ಅದೇ ಒಬ್ಬ ಕಾಲೇಜ್ ಹುಡುಗ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್. ಸರ್ ಫನ್ನು, ಲವ್, ರೊಮ್ಯಾನ್ಸು ಎಲ್ಲ ಮಾಡ್ತೀವಿ. ನಾವು ಸರ್ ಕೆವಿನ್ ಅವರು ನಮಗೆ ಕತೆ ಹೇಳಿದಾಗ ದ ನಂಬರ್ ಆಫ್ ಲೇಯರ್ಸ್ ಇಟ್ ಹ್ಯಾಸ್ ಆ್ಯಂಡ್ ನಂಬರ್ ಆಫ್ ಪ್ಲಾಟ್ಸ್ ಅವ್ರು ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ನಾವು ಹಿಂಗೆ ಆ್ಯಸ್ ಎ ಕಾಮನ್ ಆಡಿಯನ್ಸ್ ಹೆಂಗೆ ಎಂಜಾಯ್ ಮಾಡ್ಕೊಂಡು ನೋಡ್ತೀವೋ ಒಂದು ದೊಡ್ಡ ವಿಷಯನ ಲೈಕ್ ಕಾಮಿಡಿಯಾಗಿ ಆ ಹ್ಯೂಮರಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ಚಾಲೆಂಜ್ ಏನಂದರೆ ಇದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ ಕಥೆಯಲ್ಲಿ. ಅದು ಚಾಲೆಂಜ್. ಆ್ಯಸ್ ಎ ಎಡಿಟರ್ ನನಗೆ ಅದನ್ನು ಖುಷಿ ಆಗುತ್ತೆ ಮಾಡೋಕ್ಕೆ. ಒಂದು ಚಾಲೆಂಜ್ ಇದೆ ಮಾಡೋಕ್ಕೆ. ಆ್ಯಕ್ಚುಲಿ ನೀವು ನೋಡಿದ್ದು ಟೈಟಲ್ ಟೀಸರೇ ನಾವು ಆಲ್ಮೋಸ್ಟ್ 14 ವರ್ಷನ್ಸ್ ಆಫ್ ಕಟ್ ಮಾಡಿದ್ದೀವಿ ಡಿಸ್ಕಸ್ ಮಾಡ್ತಾ. ನೀವು ಎಲ್ಲರೂ ಗೊತ್ತಿರೋ ಥರ ಎಡಿಟಿಂಗ್ ಅನ್ನೋದು ಹೆಂಗಿದೆ ಅಂದರೆ ಇನ್ನೊಂದು ಸ್ಕ್ರಿಪ್ಟ್ ಬರ್ದಂಗೆ. ಸೊ ಲಾಡ್ ಆಫ್ ಡಿಸ್ಕಷನ್ ಹಸ್ ಹ್ಯಾಪೆಂಡ್ ಇನ್ ದ ಟೇಬಲ್. ಆ ಚಾಲೆಂಜಲ್ಲಿ ಇದೊಂದು ಮಟ್ಟಕ್ಕೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ನಮಗೆಲ್ಲ ಒಂದು ಭರವಸೆ ಇದೆ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಾಜ್ಕಾಂತ್ ಅಂತ. ಆಲ್ಮೋಸ್ಟ್ ಇದು 4 ಡೇಸ್ ಶೂಟ್ ಮಾಡಿದ್ದೀವಿ. 4 ಡೇಸ್ ಶೂಟ್ಗೆ 6 ಮಂತ್ ಪ್ಲ್ಯಾನಿಂಗು. ಯಾಕಂದರೆ ನಮಗೆ ಒಂದು ಸೆಟ್ಟಲ್ಲಿ ಒನ್ ಡೇ ಎಲ್ಲ ಒಂದು 600 ಮೆಂಬರು 300 ಮೆಂಬರು ಅಷ್ಟು ಕ್ರೂ ಹಿಡ್ಕೊಂಡು ಮಾಡೋದಿತ್ತು. ಯಾಕಂದರೆ ಅನೌನ್ಸ್ಮೆಂಟ್ ವಿಡಿಯೋಗೆ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ಕೆವಿನ್ ಅವರು ಇಷ್ಟು ಬಜೆಟ್ ಅನೌನ್ಸ್ಮೆಂಟ್ ವಿಡಿಯೋ ಮತ್ತು ನಮ್ಮ ಪ್ರೊಡ್ಯೂಸರು ಸರಿ ಓಕೆ ಮಾಡಿ ನೀವು ಅನೌನ್ಸ್ಮೆಂಟ್ ವಿಡಿಯೋ ನಾವು ಮಾಡೋಣ. ಈ ಬಜೆಟಲ್ಲಿ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಮಾಡಿರೋದು ಈ ಬಜೆಟ್. ಮಾಡಿದ್ದಾರೆ ಅಂದರೆ ಸ್ಮಾಲಾಗಿ ಅನೌನ್ಸ್ಮೆಂಟ್ ವಿಡಿಯೋ ಅಂತ ಬಂದಾಗ ಸಿಂಪಲಾಗಿರುತ್ತೆ. ನಾವು ಸಿನಿಮಾಗೆ ಏನು ಖರ್ಚು ಮಾಡ್ತೀವಿ ಒಂದು ಡೇಗೆ ಅಷ್ಟು ಬಜೆಟ್ ಇದೆ. ಒಂದೊಂದು ಡೇ ನಾವು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು. ನಾವು ಒನ್ ಡೇ ಒಂದು ಸೆಟ್ಟಲ್ಲಿ ಶೂಟ್ ಮಾಡ್ತಾಯಿದ್ದೋ. ಅವತ್ತು ನಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಲೈಟ್ಸೇ ಇಲ್ಲ ನಮಗೆ. ಯಾಕೆಂದರೆ ಅವತ್ತು ದೊಡ್ಡ ದೊಡ್ಡ ಸಿನಿಮಾನು ಬೇರೆ ಬೇರೆ ನಡೀತಾ ಇತ್ತು. ನಾವೇ ಅಷ್ಟು ಲೈಟ್ಸ್ ಬುಕ್ ಮಾಡಿದ್ದೀವಿ. ಆ ಸ್ಟುಡಿಯೋಗೆ ಮಾಡಲೇಬೇಕು ನಮಗೆ. 2 ಡೇಸ್ ಒನ್ ಡೇ ಶೂಟ್ ಮಾಡಿರೋದು. ಒನ್ ಡೇ ನಾವು ಇಡೀ ಸೆಟ್ಟಲ್ಲಿ ಸೆಟ್ ವರ್ಕು ಲೈಟಿಂಗ್ ವರ್ಕು ಅಷ್ಟು ಪ್ಲ್ಯಾನಿಂಗ್ ಮಾಡಿದ್ದು. ಅವತ್ತು ಆಲ್ಮೋಸ್ಟ್ ನಮಗೆ ನಮ್ಮ ನಿತಿನ್ ಅಂತ ಲೈಟು NS ಲೈಟ್ಸ್ ಆ್ಯಂಡ್ ಗ್ರಿಪ್ಸ್ ಅಂತ ಅವರು ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ನಮ್ಮ ಈ ಥರ ಒಂದು ಬಜೆಟಲ್ಲಿ ಇಡೀ ಬೆಂಗಳೂರಲ್ಲಿ ಅಷ್ಟು ಲೈಟ್ಸ್ ನಾವು ಅರೇಂಜ್ ಮಾಡಿದ್ದು ಚಾಲೆಂಜ್ ಇತ್ತು ಆ್ಯಕ್ಚುಲಿ ನಮಗೆ. ಇನ್ನು ನಾವು ಜಾಲಿವುಡಲ್ಲಿ ಒನ್ ಡೇ ಶೂಟ್ ಮಾಡ್ದು. ಅದು ಒಂದು 3 ಕಾಲ್ ಶೀಟ್ ಶೂಟ್ ಮಾಡಿದ್ದೀವಿ. ಅವತ್ತು ಬರೀ ಜೂನಿಯರ್ಸೇ 150 ಮೆಂಬರು. ಡೇಯಿಂದ ನೈಟ್ ಶೂಟ್ ಮಾಡೋರಿಗೆ ಆಲ್ಮೋಸ್ಟ್ ನಾವು ಒನ್ ಡೇ ಒಂದು 3 ಇಂದ 4 ಸೆಟ್ ಥರ ಪ್ಲ್ಯಾನ್ ಮಾಡ್ತಿದ್ವಿ. ಯಾಕೆಂದ್ರೆ ನಾವು ಒಂದೊಂದು ಡೇ ಎಲ್ಲ ಒಂದೊಂದು ಸೀನ್ನ ಶೂಟ್ ಮಾಡೋಕ್ಕೆ ಓಕೆ ಒನ್ ಡೇ ಥರ ಇದ್ದೀವಿ. ಯಾಕಂದ್ರೆ ಪ್ರತಿ ಫ್ರೇಮು ಒಂದೊಂದೇ ಫ್ರೇಮ್ ಶೂಟ್ ಮಾಡೋದು ನಾವು ಒಂದೊಂದು ಸೆಟ್ಟಲ್ಲಿ. ಅದರಿಂದ ತುಂಬ ಚಾಲೆಂಜ್ ಇತ್ತು. ಯಾಕೆಂದರೆ ನಮ್ಮ ಬಜೆಟ್ ಅಷ್ಟು ಜನ ಹ್ಯಾಂಡ್ಲ್ ಮಾಡಬೇಕು. ಆಲ್ಮೋಸ್ಟ್ BTS ಆರ್ಮಿ ಅಂತೆಲ್ಲ ಅವ್ರನ್ನೆಲ್ಲ ಕರೆಸಿದ್ದಾರೆ. ನೀವು ಆಡಿಟೋರಿಯಂ ಎಲ್ಲ ನೋಡಿದ್ದೀರಿ. ಆಡಿಟೋರಿಯಂ ಫುಲ್ಲು ಲೈಟಿಂಗ್ ಮಾಡಿರೋದು.